ಹೇಳಿ ಹೇಳಿ. ತಾವ್ ಯಾರು ಮಾತಾಡ್ತಾ ಇರೋದು? ವೇದಮೂರ್ತಿ, ಮತ್ತೆ ಯಾವ ಊರು? ಕೇರ್ಪೇಟೆ. ಕೇರ್ಪೇಟೆ ಅಲ್ಲ, ಮಡವಿನಕುಡಿ ಗ್ರೂಪ್ ಅಲ್ಲಿ ಇದ್ದೀರಾ ಯಾರಪ್ಪ? ನಾನೇನೆ. ಹೌದಾ, ಅದೇನೋ ಮೆಸೇಜ್ ಎಲ್ಲ ಹಾಕಿದಿರ, ಅದೇನದು? ಏನ್ ಹಾಕಿದೀನಿ? ನೋಡು ಏನ್ ಹಾಕಿದಿ. ಏನ್ ನಾನೇನ್ ಹಾಕಿಲ್ವಲ್ಲ. ಹಾಕಿದಿ ನೋಡಲ್ಲ, ಅಂಬೇಡ್ಕರ್ ಬಗ್ಗೆ ಏನೋ ಮಾತಾಡಿ ಅಲ್ಲ, ಇದಾಕ್ಬಿಟ್ಟು ಹಾಕಿದಿ ನೋಡು. ಹೌದು ಹಾಕಿದೀನಿ. ಏನ್ ಮಾಡ್ಬೇಕು ಈಗ ಅದಕ್ಕೆ? ಅವೆಲ್ಲ ಯಾಕೆ ಹಾಕ್ತಾ ಇದೀಯ ಹೆಂಗೆ? ವಾಟ್ಸಪ್ ನಂದು, ಗ್ರೂಪ್ ನಂದು ಮೊಬೈಲ್ ಡೇಟಾ ಹಾಕ್ತಾ ಇದೀನಿ. ವಾಟ್ಸಪ್ ನಿಂದು ಗ್ರೂಪ್ ನಿಂದ? ಹಾ. ಸ್ವಲ್ಪ ಹೇಳೋದು ಕರೆಕ್ಟ್ ಆಗಿ. ನಿಂದು ಗ್ರೂಪ್ ಅಲ್ಲಿ ಹೆಂಗ್ ಬೇಕು ಅಂತ ಹಾಕ್ಬೇಕು ಅಂತ ಏನಿಲ್ಲ ಕಣಯ್ಯ. ಅಲ್ವಾ? ಹಾ, ನೀವು ಹೋಗ್ಬಿಟ್ಟು ಅಡ್ಮಿನ್ ಹೇಳ್ಬೇಕು. ಅಲ್ಲ ಕಣಯ್ಯ, ಅಡ್ಮಿನ್ ಅಲ್ಲ ಹಾಕಿರೋದು, ನೀನ್ ತಾನೇ ಹಾಕಿರೋದು. ಅಲ್ವಾ? ಈಗ ನೀವ್ ಯಾರು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ನೀವ್ ಇಷ್ಟ ಜನ ಹಾ ಕೇರ್ಪೇಟೆನಲ್ಲಿ ಲಾಸ್ಟ್ ಇಯರ್ ಹಾ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಹಾ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ನಾನೇನೋ ಹೊಡೆದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತೆಲ್ಲ ಮಾಡಿದಿರಲ್ಲ. ಹಾ ನನ್ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸಿದಿರಲ್ಲ. ಹಾ ಇನ್ನು ಕೇಸು ನಡೀತೈತೆ ಕೋರ್ಟ್ ಅಲ್ಲಿ. ಅಲ್ಲ ಕಣಯ್ಯ, ನಿಂಗೆ ಕೇಸ್ ನಡೀತಿದ್ರೆ ಕೇಳಿಸ್ಕೊಡ್ರಿ. ಬೋಳಿ ಮಗನೇ ನೀನು ತಿಕ್ಕೆಲ್ಲ ಮಾತಾಡ್ಬೇಡ ನೀನು. ಹೌದು, ನಾನೇ ಬೋಳಿ ಮಗ. ಮಗನೇ ನೀನು ತಿಕ್ಕೆಲ್ಲ ನಿನ್ ಮೇಲೆ ಕೇಸ್ ಇಲ್ದಿಕ್ಕಿಲ್ದೇನೆ ಕೊಟ್ಟಿದ್ರ. ಕೇಸ್ ಕೊಟ್ಟಿದ್ರೆ ನೀನು ಕೋರ್ಟ್ ಅಲ್ಲಿ ಅದೇ ಚಾಲೆಂಜ್ ಮಾಡ್ಬೇಕು, ಅದೇ ಕೋರ್ಟ್ ಹೋಗ್ಬೇಕು, ಅದನ್ನ ಕೇಸ್ ಮುಗಿಸ್ಕೊಳ್ಳೋದು ನೋಡ್ಬೇಕು. ನೀನ್ ನನ್ಗೆ ಯಾಕೆ ಫೋನ್ ಮಾಡಿದಿ? ಫೋನ್ ನೀನೇ ಮಾಡಿರೋದು ನನ್ಗೆ, ನಾನೇನು ಮಾಡಿಲ್ಲ. ಹಾಕಿರೋದು ಏನಕ್ಕೆ ಹಾಕಿದೀನಿ ನೀನು? ನಾನು ಫ್ರೀ ಐತೆ ಹಾಕಿದೀನಿ. ವಾಟ್ಸಪ್ ಫ್ರೀ ಇದೆ ಗುರು, ಅದಕ್ಕೆ ಹಾಕಿದೀನಿ. ಗೌರ್ಮೆಂಟ್ ವಾಟ್ಸಪ್ ದುಡ್ಡು ಚಾರ್ಜ್ ಮಾಡಕ್ ಹೇಳೋ, ನಾನು ಹಾಕಲ್ಲ. ಏನ್ ಮಾಡಕ್ ಬೇಕಂತ ನಿನಗೆ? ವಾಟ್ಸಪ್ ನ ಯೂಸ್ ಮಾಡಕ್ ಹೇಳೋ, ಆಗ ಯಾರು ಹಾಕಲ್ಲ. ವಾಟ್ಸಪ್ ಫ್ರೀ ಐತೆ, ನಾನು ಹಾಕಿದೀನಿ. ಫ್ರೀ ಐತೆ ಅಂದ್ಬಿಟ್ಟು ಎಲ್ಲಿಗ್ ಬೇಕಲ್ಗ ಹಾಕೋದಲ್ಲ. ಫ್ರೀ ಐತೆ ಅನ್ಬಿಟ್ಟು ಸಿಕ್ಸಿಕ್ತವ್ರ ಮೇಲೆ ಅಟ್ರಾಸಿಟಿ ಕೇಸ್ ಕೊಡು ಅಂತ ಹೇಳಾಯ್ತಾ ನಿನ್ಗೆ? ಸಿಕ್ಸಿಕ್ತವ್ರಿಗೆ ಫೋನ್ ಮಾಡು ಅಂತ ಹೇಳಾಯ್ತಾ? ನೀನ್ ಯಾಕೆ ನನಗೆ ಫಸ್ಟ್ ನೀನು ಫೋನ್ ಮಾಡೋದಕ್ಕೆ ಹಾಕಿದ್ಯಲ್ಲ ನಾನು ಸಾವು ನಿಮ್ ಮನೆ ಬಾಕ್ಲಿಗೆ ಏನಾದ್ರು ಬಂದಿದ್ದೀನಿ ನಾನು? ನಿಮ್ ಮನೆ ಬಾಕ್ಲಿಗೆ ಬಂದಿದ್ದೀನಿ ನಾನು. ನಾನಲ್ಲ, ಫಸ್ಟ್ ಆಫ್ ಆಲ್ ಕರೆಕ್ಟ್ ಮಾತಾಡೋದ್ ಕಲಿ. ವೇದ, ನೀನ್ ಯಾರು ಅಂತ ನನ್ಗೆ ಗೊತ್ತು, ದೊಡ್ಡ ಅಡಾಳ್ ನನ್ ಮಗ ಅಂತ. ಎಲ್ಲಿದ್ ಹೇಳು? ದೊಡ್ಡಚಲ್ಲಿ ಅಂತ ನನ್ಗೆ ಗೊತ್ತು. ನೀನ್ ಬಿಡ್ಬೇಡ, ನೀನು ಎಲ್ಲಿದ್ ಹೇಳು? ನಾನ್ ಎಲ್ಲಿಯಾ? ಕೇರ್ಪೇಟೆ ಪೊಲೀಸ್ ಸ್ಟೇಷನ್ ಬರ್ತೀನಿ, ಬತ್ತೀಯಾ? ಬರ್ತೀವಿ ತೀಕಾ ಮುಚ್ಕೊಂಡ್ ನೀನು ಅವೆಲ್ಲ ಹೇಳ್ಬೇಡ. ನೀನು ಹೇಳ, ನೀನು ಎಲ್ಲಿ ದೊಡ್ಡಚಲ್ಲಿ ಅಂತ ಗೊತ್ತು. ಇವತ್ತು ನನ್ನ ಮೇಲಿರೋ ಅಟ್ರಾಸಿಟಿ ಕೇಸ್ಗೆ ಇದು ಒಂದು ಪ್ರೂಫ್ ಹೋಗುತ್ತೆ. ನಿನ್ ಹೆಸರೇನು ಹೇಳು? ನಿನ್ ಹೆಸರೇನು? ನಿನ್ ಹೆಸರೇನಪ್ಪ ಮಗು? ಮಾತಾಡು, ಯಾಕೆ ಹೊಟ್ಟೈತ ವಾಯ್ಸು? ಏನು ನಿಮ್ದು ಅನ್ಕೊಬಿಟ್ಟಿದ್ದೀರಾ? ದೇಶ ಅಥವಾ ನಿಮ್ದು ಸಂವಿಧಾನ ನಿಮ್ದು ಅನ್ಕೊಂಡಿದ್ದೀರಾ? ನ್ಯಾಯ ಎಲ್ಲರಿಗೂ ಒಂದೇನೆ. ಮಾತಾಡಿ, ಯಾಕೆ ಹೊಂಟೋಯ್ತು ವಾಯ್ಸು? ಏನ್ ನೀನ್ ಫೋನ್ ಮಾಡಿ ಧಮ್ಕಿ ಹಾಕ್ಬಿಟ್ರೆ ಎದುರ್ಕೊಬಿಡ್ತೀವ ನಾವು? ತಗೋಬಾ, ನಾನು ಹಾಕಿರೋ ಮೆಸೇಜ್ ರೆಕಾರ್ಡ್ ಮಾಡ್ಕೊಂಡು ತಗೋಬಾ. ಕೋರ್ಟ್ ಹತ್ರಕ್ಕೆ ಜಡ್ಜ್ ಮುಂದಕ್ಕೆ ತಗೊಂಡೋಯ್ತೀನಿ. ಮಡವಿನ ಕೊಡಿ, ನಿಮ್ ನಂಬರ್ ಎಲ್ಲ ಸೇವ್ ಆಗೈತೆ. ಹೋದ ವರ್ಷ ಯಾವ ನನಗೆ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರಿ, ಎಲ್ಲಾರ ನಂಬರ್ನು ಜಡ್ಜ್ ಮುಂದೆ ತಗೊಂಡೋಗಿ ಇಡ್ತೀನಿ, ಬನ್ನಿ. ನನ್ಗೆ ಯಾಕೆ ವಯಸ್ಸಿತ್ತದಲ್ಲ ತಲೆಕೆಟ್ಟ ನನ್ ಮಗನೇ. ನಾನು ಕುಲ್ಗೆಟ್ಟವ್ ನೀನಾ? ಏನೋ ನೀನಾ ಏನೋ ಕುಲ್ಗೆಟ್ಟವನು? ಏನ್ ಇಟ್ಟದ್ಲ? ಏನೋ ಹೇಳ್ದಲ್ಲ ಕುಲ್ಗೆಟ್ಟವನು ಅಂತ. ನನ್ ಮಗನ ಇನ್ನೇನ್ಲ ನೀನು? ಹೌದು, ಅದಕ್ಕೆ ನಿನ್ನ ಹೆಸರು. ಹಲೋ, ನಮಸ್ತೆ. ಅಂತ ಲಾಯರ್ ಮಾತಾಡೋದು ಬ್ರದರ್. ಹೇಳಿ ಬ್ರದರ್. ಅಂಬೇಡ್ಕರ್ ಬಗ್ಗೆ ಹಿಂಗ್ ಹಾಕಿದ್ಯಲ್ಲಪ್ಪ? ನಾನೇನ್ ಹಾಕಿಲ್ವಲ್ಲ ಬ್ರದರ್. ನೋಡು ಸರಿಯಾಗಿ ಗ್ರೂಪ್ ಅಲ್ಲಿ, ಅದ್ಯಾವ್ದೋ ಮಡಂಕೊಡಿ ಹುಡುಗರು ಗ್ರೂಪ್ ಅಲ್ಲಿ. ಹೌದಾ? ಅದಕ್ಕೇನ್ ಮಾಡ್ಬೇಕು ಬ್ರದರ್ ಈಗ? ಏನ್ ಮಾಡ್ಬೇಕು? ಅದೇನು ಎಷ್ಟು ಇತಿಹಾಸ ತಿಳ್ಕೊಂಡಿದಿ, ಎಷ್ಟು ಅಪಾರವಾದಂತ ಇತಿಹಾಸ ತಿಳ್ಕೊಂಡಿದಿ ಅನ್ನೋದು ನನಗೂ ಒಂಚೂರು ಹೇಳ್ಬೇಕಲ್ಲ. ನೀವ್ ಒಂಚೂರು ಹೇಳಿದ್ರೆ ನೀವೇನ್ ತಿಳ್ಕೊಂಡಿದೀರಿ ಅಂತ ನಾವು ಆಮೇಲೆ ಹೇಳ್ತೀವಿ. ನಮ್ದೇ ಯಾರು ಸಿಕ್ತವ್ರ ಆದಿಲ್ ಬೀದಿಲ್ ಅವ್ರಿಗೆಲ್ಲ ಹೇಳಕ್ ನಮ್ಗೆ ಇಷ್ಟ ಇಲ್ಲ. ಅಲ್ಲ, ಇದು 7 ಗಂಟೆ ಕೇಳೋ. ಹೇಳ್ತೀನಿ, ಆದಿಲ್ ಬೀದಿಲಿ ಎಲ್ಲಿದೆ ಹೇಳೋ? ಅಲ್ಲಿಗೆ ಬರ್ತೀವಿ. ಬಾ, ಕೇರ್ಪೇಟೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀನಿ. ಪೊಲೀಸ್ ಸ್ಟೇಷನ್ ಇದೆಯಾ? ಈಗ ಬರ್ತೀವಿ, ಈಗ ಅಲ್ಲಿಗೆ ಬಾ. ಪೊಲೀಸ್ ಸ್ಟೇಷನ್ ಅಲ್ಲಿ ಇತಿಹಾಸ ಹೇಳ್ಬೇಕು ನೀನು. ಹೇಳ್ತೀನಿ ಬಾಗುರು. ಅಯ್ಯೋ, ಅದಕ್ಕೇನಂತೆ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂದ್ರೆ ಆಲ್ರೆಡಿ ಪೊಲೀಸರಿಗೆ ಹೇಳಿದೀನಿ. ಹೌದಾ? ಹೌದು, ಒಂದೇ ಇರೋ ಅಲ್ಲೇ. ಪೊಲೀಸರಿಗೆ ಹೇಳಿರೋದಕ್ಕೆ ನನ್ನ ಮೇಲೆ 2 FIR ಹಾಕಿರೋದು, ಅಟ್ರಾಸಿಟಿ ಕೇಸ್ ಹಾಕಿರೋದು. ಈಗಲೇ ಇರೋ, 2 ನಿಮಿಷ ಬರ್ತೀವಿ. ಬಾಗುರು, ಅದಕ್ಕೇನಂತೆ? ಅಲ್ಲೇ 2 ನಿಮಿಷ ಬಂದೇ ಇರೋ. ಬಾ. ಇರ್ದು ಹೋಗ್ಬಿಟ್ರೆ ನಾನ್ ಯಾಕಿರ? ಅಯ್ಯೋ, ನೀನ್ ಭಯ ನಿನ್ಗೆ? ಫಸ್ಟ್ ಬಾ ಕೇರ್ಪೇಟೆಗೆ. ಕೇರ್ಪೇಟೆಲ್ಲ ಇರೋದು ಕಣ ನಾನು. ಬಾ ಪೊಲೀಸ್ ಸ್ಟೇಷನ್ ಬಾ. ಮತ್ತೆ ಇರೋ, ಅಲ್ಲೇ ಬಂದೆ. ಅಲ್ಲಿ ನೀನು ಪೊಲೀಸ್ ಸ್ಟೇಷನ್ ಇಲ್ದ ಹೋದ್ರೆ? ಪೊಲೀಸ್ ಸ್ಟೇಷನ್ ನಾನ್ ಇರ್ತೀನೋ ಬಿಡ್ತೀನೋ, ನೀನ್ ಬಾಗುರು. ನಿನಗೆ ಯಾಕೆ? ನಾನು
ನೀನ್ ಇತಿಹಾಸ ನನ್ಗೆ ಹೇಳ್ಬೇಕಲ್ವಾ ನೀನು? ಒಂದ್ ನಿಮಿಷ ಪಾಠ ಹೇಳ್ಬೇಕಲ್ವಾ? ಒಂದ್ ನಿಮಿಷ ಫೋನಲ್ಲಿ ಹೇಳು, ಇಲ್ಲ ಅಂದ್ರೆ ಕೇಳ್ಕತ್ತೀವಿ. ನಿನಗೆ ಯಾಕೆ ನಾನು ಹೇಳನಪ್ಪ ಗುರು, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ಗೆ ಯಾಕೆ ಹೇಳಿ? ಆದಿಲ್ ಬಿದಿಲ್ಗೆಲ್ಲ ಹೋಗಿ ನನಗೇನ್ ಕೆಲಸ ಇಲ್ವಾ ಮಾಡಕ್ಕೆ? ನಾನು ಆದಿಲ್ ಬಿದಿಲ್ ಎಲ್ಲೂ ಇಲ್ಲ ಕಣ, ಇಲ್ಲೇ ಕೋರ್ಟ್ ಹತ್ರ ಇದೀನಿ. 2 ನಿಮಿಷ ಕಾಂಪೌಂಡ್ ನಡ್ಕಿದ್ರೆ ಮತ್ತೆ ಕೋರ್ಟ್ ಮುಂದೆ ಪೊಲೀಸ್ ಸ್ಟೇಷನ್. ಅಲ್ಲ ಗುರು, ನೀನು ವಕೀಲ ಇರ್ಬೋದು, ಹಾ ಕೋರ್ಟ್ ಮುಂದೆ ನಿಂತ್ಕೊಬಿಟ್ಟು ಇತಿಹಾಸ ನಿನಗೆ ಗೊತ್ತಿಲ್ಲ, ನೀನೇನ್ ವಾದ ಮಾಡ್ತೀಯ ಗುರು? ಅಲ್ಲ, ನನಗೆ ಇತಿಹಾಸ, ನನಗೆ PhD ಪಡೆದಿದ್ದೀನಿ ಅಲ್ವಾ? ಹಾ. ನಿನಗೆ ಗೊತ್ತಿಲ್ಲ ಕಣ, ನಿನಗ್ ಗೊತ್ತಿಲ್ಲಲ್ಲ. ಯಾವ್ದ್ರ ಬರ್ದಿದ್ದಿ ಗುರು PhD? ನಿನಗೆ ಹಿಸ್ಟ್ರಿ PhD ಪಡೆದಿದ್ದೀನಿ, ಡಾಕ್ಟರ್ ಲೋಕೇಶ್ ಅಂತ ತೆಗೆದ್ ನೋಡು. ಹೌದಾ? ಡಾಕ್ಟರ್ ಅಂದ್ರೆ ಏನ್ ಗುರು? ಡಾಕ್ಟರ್ ಅಂದ್ರೆ ನಿಮ್ ಮನೆಗ್ ಬಂದು ಇಂಜೆಕ್ಷನ್ ಮಾಡೋನು, ನಿನ್ ಹೆಂಡತಿಗೆ, ನಿನ್ಗೆ, ನಿಮ್ ಅವ್ವನ್ಗೆ. ಡಾಕ್ಟರೇಟ್ ಕೊಟ್ಬಿಟ್ಟು ಡಾಕ್ಟರೇಟ್ ಮರ್ಯಾದೆ ಅದೇ ನಿಮ್ ಅವ್ವನ್ಗೆ, ನಿನ್ಗೆ ಎಲ್ಲಾ ಇಂಜೆಕ್ಷನ್ ಮಾಡೋನು ನಾನು. ಹೌದಾ? ಹಾ, ನಿಮ್ ಅವ್ವನ್ಗೆ, ನಿನ್ಗೆ, ನಿನ್ ಹೆಂಡತಿಗೆ ಎಲ್ಲಾರ್ಗು ಇಂಜೆಕ್ಷನ್ ಮಾಡೋನ್ ಕಣ ನಾನು. ಆ ಡಾಕ್ಟರ್ ಕಣ. ಹಾ, ಯಾವ ಜಡ್ಜ್ ಹೇಳವ್ರೆ? ಅಲ್ಲ ಜಡ್ಜ್ ಅಲ್ಲ, ಜಡ್ಜೆ ಬೇರೆ, ಡಾಕ್ಟರ್ ಇಂಜೆಕ್ಷನ್ ಮಾಡೋದೇ ಬೇರೆ. ನಿಮ್ ಅವ್ವನ್ಗೆ, ನಿನ್ಗೆ, ನಿನ್ ಹೆಂಡತಿಗೆ ಇಂಜೆಕ್ಷನ್ ಮಾಡುವಂತ? ಹಾ. ಹೌದಾ? ಯಾವ judge? ಬಾ, ಇಲ್ಲೇ ಪೊಲೀಸ್ ಸ್ಟೇಷನ್ ಬಂದೆ ಬಾ. ಬಾ, ಹೇಳಿದಲ್ಲಿ ಕರ್ಕೊಂಡು ಹೋಗು. ಬಾರೋ. ಯಾವ್ದು ಟೌನ್ಗೆ ಹೋಗ್ಬೇಕಾ ರೂರಲ್ಗೆ ಹೋಗ್ಬೇಕಾ? ಎರಡವೇ. ಟೌನ್ ಬರ್ತದೆ ನಮ್ದು. ಅಲ್ಲ, ಇದರಿಂದ ಈಗ ಫೇಸ್ಬುಕ್ ಹಾಕಿರೋದ್ರಿಂದ ಎಲ್ಲಿ ಹಾಕಿದಿ ಅನ್ನೋದು ಇಂಪಾರ್ಟೆಂಟ್. ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೇಳ್ದೆ? ಯಾರ್ಗೆ ಹೇಳ್ದೆ? ಯಾರ್ಗೆ ಹೇಳ್ದೆ? ಈಗ ಟೌನ್ ಅವ್ರಿಗೆ ಹೇಳ್ದೆ, ರೂರಲ್ ಅವ್ರಿಗೆ ಹೇಳ್ದೆ? ಯಾವ ಪೊಲೀಸ್ ಸ್ಟೇಷನ್ ಬರ್ಬೇಕು ನಾನು? ಅದೇ ಯಾವ ಪೊಲೀಸ್ ಸ್ಟೇಷನ್ ಬರ್ಬೇಕಪ್ಪ? ಅದೇ ಹೇಳಪ್ಪ ನೀನು. ನೀನ್ ನಂದು ಎಲ್ಲ ನೀನೇ ಕರ್ದೋನಲ್ವೇನೋ? ಕರ್ದೋನ್ ನೀನು. ನಾನ್ ಕರ್ದೆ, ನೀನ್ ಫೋನ್ ಮಾಡಿರ್ತ ಕರ್ದೆ. ಫೋನ್ ಮಾಡಿರೋನ್ ಯಾರು? ನಾನ್ ಮಾಡಿರೋನು. ನೀನ್ ಫೇಸ್ಬುಕ್ ಅಲ್ಲಿ ಹಾಕಿರೋದಕ್ಕೆ ಈಗ ನಾನು ಪೊಲೀಸ್ ಸ್ಟೇಷನ್ ಬಂದೆ. ಬಾ ಮತ್ತೆ, ಎಲ್ಲಿದ್ದಿ? ನಾನ್ ಕೇಳಿದಿನ? ಪೊಲೀಸ್ ಸ್ಟೇಷನ್ ಕರ್ದಲ್ಲ? ನಾನ್ ಕರಿತೀನಿ. ನಾನೀಗ ಫಾರಿನ್ ಕರಿತೀನಿ, ಬತ್ತೀಯಾ? ನೀನು ಡೆಲ್ಲಿಲಿರು, ಅಲ್ಲಿಗೆ ಬರ್ತೀವಿ. ಮತ್ತೆ ಡೆಲ್ಲಿಗೆ? ಹಾ, ನೀನು ಎಲ್ಲಿ ಲೊಕೇಶನ್ ಶೇರ್ ಮಾಡ್ಲಾ ಬರ್ತೀವಿ. ನಿನ್ ತಾಕತ್ತಿದ್ರೆ ಲೊಕೇಶನ್ ಶೇರ್ ಮಾಡ್ಲಾ ಬರ್ತೀವಿ. ನನಗ್ ತಾಕತ್ತಿಲ್ಲ ಕಣಪ್ಪ ನಿಮ್ ತರ. ಮತ್ತೆ ಗಂಡಾಳ ಮತ್ತೆ ಮುಚ್ಕೊಂಡ್ ಇಡು ಮತ್ತೆ ಫೋನ. ನೀನ್ ಬೇಡ, ಇಲ್ಲೇ ಕೇರ್ಪಟ್ಟಕ್ ಬಂದ್ ಸಿಕ್ಲಾ. ನೀನ್ ತಾಕತ್ತು, ನೀನ್ ಗಂಡ್ಸಿ ಆದ್ರೆ ಕೇರ್ಪಟ್ಟಕ್ ಸಿಕ್ಲಾ. ನಾನ್ ಗಂಡ್ಸಲ್ಲಪ್ಪ. ಮತ್ತೆ ಅದನ್ನ ಪ್ರೂವ್ ಮಾಡು ಮತ್ತೆ. ನಾನ್ ಗಂಡ್ಸಲ್ಲ, ನೀನೇ ಗಂಡ್ಸಲ್ಲ. ಇನ್ನೂ ಒಂದ್ಸತಿ ಹೇಳ್ತೀವಿ, ನಾವು ಗಂಡ್ಸು. ನೀನೆಲ್ಲ ಲೊಕೇಶನ್ ಶೇರ್ ಮಾಡು, ಅಲ್ಲಿಗೆ ಬರ್ತೀವಿ. ನೀನೇ ದೊಡ್ಡ ಗಂಡ್ಸು. ಹಾ, ನಾವು ಗಂಡ್ಸಾಗಿರೋದಕ್ಕೆ ಫೋನ್ ಮಾಡಿರೋದು. ಹೌದು ಅಲ್ವಾ? ನಮ್ಮ ನೀನ್ ತಾಕತ್ತಿದ್ರೆ ಶೇರ್ ಮಾಡು ಲೊಕೇಶನ್. ಲೊಕೇಶನ್ ಶೇರ್ ಮಾಡು, ಅಲ್ಲಿಗೆ ಬರ್ತೀವಿ. ಯಾವ ಲೊಕೇಶನ್ ಕಳಿಸ್ಬೇಕಪ್ಪ? ನೀನ್ ಇರೋ ಲೊಕೇಶನ್ ಶೇರ್ ಮಾಡೋ, ಬರ್ತೀವಿ. ಒಂದ್ ನಿಮಿಷ ಇರೋ, ಕೇಳಿಸ್ಕೊ ಇಲ್ಲಿ. ನೀನು ಯಾವ ಸಿಮೆ ಲಾಯರ್ ನನಗೆ ಗೊತ್ತಿಲ್ಲ. ನಿನ್ ಅಜ್ಜಿ ಸೀನ್ ಲಾಯರ್ ಬಗ್ಗೆ ಮಾತಾಡ್ಬೇಡ, ಡಾಕ್ಟರ್ ಬಗ್ಗೆ ಮಾತಾಡ್ದೆ. ಡಾಕ್ಟರ್ ಉತ್ತರ ಕೊಟ್ಟೆ ನಾನು. ಎಲ್ಲ ನಿಮ್ ಲಾಯರ್ಗಳ್ದು ಎಲ್ಲ ನನಗೇನ್ ಗೊತ್ತಿಲ್ವಾ? ಎಲ್ಲ ದುಡ್ಡು ಇಸ್ಕೊಂಡು ಸತ್ಯ ಸುಳ್ಳು ಮಾಡೋರು ನೀವು. ಏನ್ಲಾ ಗೊತ್ತು ನಿನ್ಗೆ? ಏನ್ ಗೊತ್ತಲ್ಲ ನಿನ್ಗೆ? ನಿನ್ಗೆ ಇತಿಹಾಸ ಗೊತ್ತಾ? ಇಲ್ಲ, ನಿನ್ಗೆ ಏನ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಹೇಳ ಫಸ್ಟ್. ನೀನು ಒಂದ್ ನಿಮಿಷ ಇತಿಹಾಸ ಗೊತ್ತು ಅಂದಿಲ್ವಾ? ಹಾ, ಗೊತ್ತಕ್ಕಲ್ಲ. ನನ್ನ ಹತ್ರ ದಾಖಲೆ ಇದೆ. ಮೈಸೂರು ಯೂನಿವರ್ಸಿಟಿನಲ್ಲಿ ತಗೊಂಡಿರೋದಕ್ಕೆ ಮಾಸ್ ಕಾರ್ಡ್ ಇದೆ, ದಾಖಲೆ ಇದೆ, ಸರ್ಟಿಫಿಕೇಟ್ ಇದೆ. ನಿಂತವ ಯಾವ್ದು ಇದಲ್ಲ? 32 ಡಿಗ್ರಿ ಅಂತ ನನ್ನ ಹತ್ರ. ನಿನ್ ತಾಕತ್ತಿದ್ರೆ ಲೊಕೇಶನ್ ಶೇರ್ ಮಾಡು, ನಾನು ತಗೋಬರ್ತೀನಿ. ನೀನು ತಗೋಬಾ. ಬರಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಲಾಯರ್ ಯಾರೆಲ್ಲ ಮಾಡ್ದವ್ರಣ? ನಾನು ನಮ್ಮ ಅಪ್ಪ ಮಾಡ್ದನು. ಹಂಗೇನೆ ಅಲ್ವಾ? ನಿಮ್ಮ ಅಪ್ಪ ನಿನ್ ಮಾಡಿದಾನ? ಅದಕ್ಕೆ ನಮ್ಮ ಅಪ್ಪ ಲಾಯರ್ ಬೇಡ, ಇಂಜಿನಿಯರ್. ನಿಮ್ಮ ಅಪ್ಪ ಮಾಡಿದಾನ ಹೇಳ ಓಲಿ. ನಮ್ಮ ಅಪ್ಪ ನನ್ನ ಮಾಡ್ದ. ನಿಮ್ಮ ಅಪ್ಪ ಮಾಡಿದಲ್ಲ, ನಿನ್ನ ಅಪ್ಪನ್ ಕೊಟ್ಟಿದಿಲ್ಲ ಓಲಿ. ಇಲ್ಲ, ನೀನ್ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ನಾನು ಕರೆಕ್ಟ್. ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ, ಲೊಕೇಶನ್ ಕೇಳ್ತಾ ಇದೀನಿ. ನೀನ್ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಲೊಕೇಶನ್ ಕೊಡು. ಲೊಕೇಶನ್ ಯಾಕೆ? ಕೇರ್ಪೇಟೆ ಪೊಲೀಸ್ ಸ್ಟೇಷನ್ ಒಳಗೆ ಬಾಂತ ಇದೀನಿ, ಅದಕ್ಕಿಂತ ಬಂದ್ವಲ್ಲ. ಇಲ್ಲೆಲ್ಲ ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನೀನ್ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಮೇಲೆ ಕೊಡೋಗು. ನಾವು ಕಂಪ್ಲೇಂಟ್ ಕೊಡೋ ಗಂಡಾಳಲ್ಲ. ಮತ್ತೆ ಯಾಕೆ? ನೀನ್ ಎದುರುಗಡೆ ಸಿಕ್ಕಿದ್ರೆ ಆ ಕಂಪ್ಲೇಂಟ್ ನನ್ ಕೇಳ್ ಕೊಡ್ಸೋಣ, ನಿನ್ ಕೇಳ್ ಕೊಡ್ಸೋಣ ಅನ್ನೋ ಗಂಡಾಳ್ ನಾವು. ಹೌದಾ? ನಾನೇ ಕಂಪ್ಲೇಂಟ್ ನೀನು ಕೊಡೋಗು. ನಾನ್ ಕೊಡಲ್ಲ, ಯಾಕೆ ನಾವು ಗಂಡಾಳಾಗಿರೋದಕ್ಕೆ ಕೇಳ್ತಾ ಇರೋದು. ಮಗನೇ, ನಿಮ್ಮ ಅಪ್ಪಂಗೆ ನೀನ್ ಹುಟ್ಟಿದ್ರೆ ಪೊಲೀಸ್ ಸ್ಟೇಷನ್ ತಕ್ ಬರಕ್ ಹೇಳ್ದಲ್ಲ. ನಿಮ್ಮ ಅಪ್ಪಂಗೆ ನೀನ್ ಹುಟ್ಟಿದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ತಕ್ ಬಾ. ಅಲ್ಲ ಗುರು, ನೀನ್ ಕಂಪ್ಲೇಂಟ್ ಕೊಡೋದಪ್ಪ ನೀನು. ನಾನ್ ಕೊಡಲ್ಲ ಗುರು, ನಾನೇ ಕೊಡೋಣ. ನಾನ್ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ತಕ್ ಬಾ. ಇತಿಹಾಸ ಹೇಳ್ದಲ್ಲ, ಹೇಳೋ ಗಂಟೆ ಕೇಳಲ್ಲ. ವೇದ್ಮೂರ್ತಿ, ನಿಮ್ಮ ಅಪ್ಪಂಗೆ ನೀನ್ ಹುಟ್ಟಿದ್ರೆ ಪೊಲೀಸ್ ಸ್ಟೇಷನ್ ತಕ್ ಬಾ ಅಂದಲ್ಲ. ಬಂದು ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ನಾನು ಇಮಿಡಿಯೇಟ್ ಆಗಿ ಬರ್ಬೇಕಾ ರೂರಲ್ ಬರ್ಬೇಕಾ ಅಂತ ನಿಂತಿತ್ತು. ಹೇಳ್ದಲ್ಲಪ್ಪ, ಇಂಜೆಕ್ಷನ್ ಕೊಡು. ಯಾವ ಜಡ್ಜ್ ಹೇಳೋರು ಹೇಳು? ಅಲ್ಲ ಜಡ್ಜ್ ಬಿಡ್ಲಲ್ಲ, ನಾನ್ ಪೊಲೀಸ್ ಸ್ಟೇಷನ್ ತಕ್ ಬರಕ್ ಕೇಳ್ದೆ, ಬಂದೆ. ಯಾರು ಜಡ್ಜ್? ನೀನ್ ಜಡ್ಜ್ಗಿಂತನೂ ದೊಡ್ಡವನ ಹಂಗಾರೆ? ಹೌದು, ಅವನ್ಗಿಂತನೂ ದೊಡ್ಡವನ್ ನಾನು. ನಿಮ್ ಜಡ್ಜು? ಅಲ್ಲ, ಬಂದ್ ಕೇಳು ಬಾ. ಅಲ್ಲ, ಅವ್ರು ನ್ಯಾಯ ದೇವತೆ ಸ್ಥಾನದಲ್ಲಿ ಕೂತಿರೋ ಜಡ್ಜ್ಗಿಂತ. ಹೌದು ಕಳ್ಳ, ನಾನು ಅವನ್ಗಿಂತನೂ ದೊಡ್ಡವನೇ ಕಳ್ಳ. ಹೌದಾ? ಅವನ್ಗಿಂತನೂ ದೊಡ್ಡವನೇ, ನಿಮ್ಮ ಅಪ್ಪಂಗಿಂತಲೂ ದೊಡ್ಡವನೇ, ನಿನ್ಗಿಂತಲೂ ದೊಡ್ಡವನೇ. ನಿಮ್ ಜಡ್ಜ್ ಹೆಸರೇನು? ಅಲ್ಲಿ ಬಂದ್ ಕೇಳಲ್ಲ, ಅಲ್ಲೇ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಾ, ಸಿಗ್ತದಲ್ಲ. ನೀನೇ ಹೇಳಪ್ಪ, ಅದೇನೋ ಡಾಕ್ಟರ್ ಅಂತ ಹೇಳ್ದಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಾ, ಅಷ್ಟೊಂದು ಫಾಸ್ಟ್ ಆಗಿದೆಯಲ್ಲ, ಅಷ್ಟೊಂದು ಗೂಗಲ್ ಸರ್ಚ್ ಮಾಡಲ್ಲ. ಹೈಕೋರ್ಟ್ ಜಡ್ಜ್ ಗಿಂತ ದೊಡ್ಡವನ ನೀನು? ಹೌದು, ಅವ್ರ ಅಪ್ಪಂಗಿಂತಲೇ ದೊಡ್ಡವನ್ ನಾನು. ಸೂಪರ್ ಗುರು. ಹಾ,
ಈ ಶಭಾಷ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹಾ. ನಾನೇ ಪ್ರಭು, ನಾನೇ ಪ್ರಭುಕಲ್ಲ, ಅವನ್ಗಿಂತಲೂ ದೊಡ್ಡವನಕ್ಕಲ್ಲ. ಆದ್ರೆ ನಾನ್ ಮಾತ್ರ ಚಿಕ್ಕವನಲ್ವಾ? ಹೌದು, ನೀನು ಸ್ಲಿಪ್ಪರ್ ಕೆಳಗಡೆ ಇರೋ ನೀನು. ವೆರಿ ಗುಡ್, ಶಬಾಷ್ ಶಬಾಷ್. ಶಬಾಷ್. ನೀನು ಬಿಟ್ಟಿದೆ ಫೋನ.